ಇದರಲ್ಲಿ ಅರ್ಥ ಹೆಂಗಿತ್ತು ಅಂತ ಹೇಳಿದ್ರೆ, ಹತ್ತಿ ಮರವನ್ನ ನೀನ್ ಕಡ್ದೆ ಮತ್ತೆ ಕಾಲಲ್ಲಿ ಒದ್ದೆ, ಅಂಗಳದಲ್ಲಿ ಆಡೋ ಮಗು ನಿನ್ಗಿಲ್ಲ ಅಂತ ಹೇಳಿ. ಇವಾಗ ಕಾಮೆಂಟ್ ಮಾಡೋರು ಏನ್ ಮಾಡ್ತಾರೆ, ಯೋ ಸೈನ್ಸ್ ಕಣಯ್ಯ ನೀನೇ ಕೈ ಹೆಂಗ್ ಮಾಡ್ತೀಯ ಅಲ್ವಾ? ಆದ್ರೆ ಅದ್ರಿಂದ ನೀವು ತಿಳ್ಕೊಳ್ಳೋದೇ ಇಲ್ವೇ? ಮಾವಿನ ಮರ ಕಡಿಬೇಡ ಅಂತ ಹೇಳಿರುವಂತ ನೀತಿನ ಮರೆತು ಬಿಡ್ತೀರಿ, ಮಾವಿನ ಕಾಲಲ್ಲಿ ಒದಿಬೇಡ ಅನ್ನೋ ನೀತಿ ಮರೆತು ಬಿಡ್ತೀರಿ. ಸೈನ್ಸ್ ಅನ್ನು ಮುಂದಿಟ್ಕೊಂಡು ನಾವೆಲ್ಲ ಬಹಳ ತಿಳ್ಕೊಂಡ್ಬಿಟ್ಟಿದೀವಿ, ಇದು ಸೈನ್ಸ್ ಕಣಯ್ಯ ಅಂತ ಮಾತಾಡ್ತಿರಲ್ಲ. ಈ ನೀತಿಗಳನ್ನ ಯಾಕೆ ನೀವು ಫಾಲೋ ಮಾಡಲ್ಲ? ನಿಜ ಅಲ್ವಾ? ಹೌದು. ಇದು ಜನಪದದಲ್ಲಿ ಕೊಡುವಂತ ವಿಚಾರಗಳು. ಅಂದ್ರೆ ನಾವೆಲ್ಲವನ್ನೂ ಇದೊಂದು ಮೌಢ್ಯ, ಇದೊಂದು ಇದು ಮೌಢ್ಯ ಸರಿ ಆಯ್ತು. ಮೌಢ್ಯಗಳನ್ನ ಎಲ್ಲಿ ನಾನು ವಿರೋಧ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಮೌಢ್ಯಗಳು ಎಲ್ಲಿದ್ರು ನಾನು ವಿರೋಧ ಮಾಡ್ತೀನಿ. ಆದ್ರೆ ಜನಪದದಲ್ಲಿ ಮೌಢ್ಯ ಅನ್ನೋಕ್ಕಿಂತ ಮೌಲ್ಯಗಳಿದೆ ಅನ್ನೋದನ್ನ ಮರೆತು ಬಿಟ್ಟಿದೀವಿ. ಮೌಲ್ಯಗಳನ್ನ ನಾವು ಯಾವತ್ತು, ಅದರಲ್ಲೂ ಯುವ ಜನತೆಗೆ ಮೌಲ್ಯಗಳನ್ನ ತೆಗೆದುಕೊಳ್ಬೇಕು. ಅದನ್ನ ಮೌಲ್ಯಗಳ ಇವತ್ತು ಜನಪದ ಅನ್ನೋದು. ಮುನಿರಾಜು ಅವರೇ, ಈ ಜನಪದ ಅನ್ನೋದು ಹುಟ್ಟಿದ್ದು ಹೇಗೆ? ಈ ಜನಪದಕ್ಕೆ ಒಂದು ಬೆಲೆ ಇದೆ ಅಂತ ಹೇಳಿ ತಮಗೆ ಅರಿವಾಗಿದ್ದು ಹೇಗೆ? ಈ ಜನಪದವನ್ನ ನಾನು ರೂಢಿಸಿಕೊಳ್ಬೇಕು, ನಾನು ಇದರಲ್ಲೇ ಮುಂದುವರಿಬೇಕು, ಇದರಲ್ಲೇ ನನಗೆ ಭವಿಷ್ಯ ಇದೆ ಅಂತ ಹೇಳಿ ತಮಗನ್ಸಿದ್ದು ಹೇಗೆ? ಯಾವ ಸಂದರ್ಭ? ಒಂದೇ ಮಾತು ಹೇಳ್ಬೇಕಂದ್ರೆ, ಯಾರು ಜೀವನದಲ್ಲಿ ಬದುಕನ್ನ ಪ್ರೀತಿಸ್ತಾರೋ ಅವ್ರಿಗೆ ನಿಜವಾಗ್ಲೂ ಜನಪದ ಇಷ್ಟ ಆಗತ್ತೆ. ಬದುಕನ್ನ ಪ್ರೀತಿಸೋರು ಎಲ್ರಿಗೂ ಜನಪದ ಇಷ್ಟ ಆಗ್ಲೇಬೇಕು. ಯಾಕೆಂದ್ರೆ ಅದು ಬದುಕಿನ ಒಂದು ಭಾಗ. ನಾವು ಇವತ್ತೆಲ್ಲ ಮಾಧ್ಯಮಗಳು ಬೆಳಗಿಂದ ಸಂವಾದದಲ್ಲಿ ನಾನು ನೋಡ್ತಾ ಇದ್ದೀನಿ, ರೀಲ್ಸ್ ಬಗ್ಗೆ, ಇನ್ನೊಂದು ಮತ್ತೊಂದು ಪುರಾಣಗಳು, ಇದೆಲ್ಲ ಚರ್ಚೆ ನೋಡಿದಾಗ ನನ್ಗನ್ಸಿದ್ದು, ನಾವು ಏನು ಇಲ್ದಾಗ ಬಹಳ ಚೆನ್ನಾಗಿ ಬದುಕಿದ್ವೇನೋ ಅಂತ ಅನ್ಸುತ್ತೆ. ಎಲ್ರು ಒಟ್ಟೊಟ್ಟಿಗೆ ಬದುಕ್ತಾ ಇದ್ವಿ ಅಂತ ಅನ್ಸುತ್ತೆ. ಅಲ್ಲಿ ಅಜ್ಜ, ತಾತ, ಅಕ್ಕ, ತಂಗಿ, ಕೂಡು ಕುಟುಂಬ ಎಲ್ಲ ಇರ್ತಿತ್ತು. ಎಲ್ಲರೂ ಮುಖ್ಯರಾಗಿರ್ತಿದ್ರು. ಅಲ್ಲಿ ಯಾರು ಅಮುಖ್ಯರಲ್ಲ ಅನ್ನೋಂಗಿರ್ತಿತ್ತು. ಎಷ್ಟು ಚೆನ್ನಾಗಿದೆ ಒಂದು ಜನಪದ ಕಥೆ ಕೇಳಿ. ಯಾರೋ ಒಂದು ಕಥೆ ಹೇಳಕ್, ಪುರಾಣ ಹೇಳಕ್ ಶುರು ಮಾಡದ ಅಂತ ಮತ್ತೆ ಅಂತಾರೆ ಇವತ್ತಿನ ಕಾಲಕ್ಕೆ. ಆದ್ರೆ ಇದೆಷ್ಟು ಸತ್ಯ ಅಂತ ಯೋಚನೆ ಮಾಡಿ. ಜನಪದ ಒಂದು ಅಜ್ಜಿ ಕಥೆ ಇವತ್ತು ಯಾರು ಹೇಳ್ತಾರಪ್ಪ ಕಥೆಗಳನ್ನ? ಯಾರು ಹೇಳ್ತಾರೆ? ಯಾರು ಕೇಳ್ತಾರೆ? ಎಲ್ಲ ಮೊಬೈಲ್ ಇಟ್ಕೊಂಡು ಕುಳ್ತಿರ್ತಾರಲ್ಲ. ಅಪ್ಪ ಒಂದ್ ಕಡೆ ಮೊಬೈಲು, ಅಮ್ಮ ಒಂದ್ ಕಡೆ ಮೊಬೈಲು, ಮಗ ಒಂದ್ ಕಡೆ ಮೊಬೈಲು, ಎಲ್ಲರೂ ಅವ್ರವ್ರ ಮೊಬೈಲ್ಗಳನ್ನ ಇಟ್ಕೊಂಡು ಕುಳಿತುಕೊಂಡು ಸಂವಾದ ಎಲ್ಲಿ ನಡೆಯುತ್ತೆ? ಒಟ್ಟು ಕುತ್ಕೊಂಡು ಮಾತಾಡೋದಿಲ್ಲಿರುತ್ತೆ. ಒಂದು ಕೆರೆ ದಡದ ಮೇಲೆ ಕಥೆ ಹೇಳ್ಬಿಡ್ತೀನಿ ಬ್ರೀಫ್ ಆಗಿ. ಆ ಕೆರೆ ದಡದ ಮೇಲೆ ಒಬ್ಬ ಮೀನುಗಾರ ಕುಳಿತಿರ್ತಾನೆ. ಅವನೇನ್ ಮಾಡ್ತಾನೆ, ಆ ಬಲೆ ಇಟ್ಕೊಂಡು ಕೂತಿರ್ತಾನೆ, ನಾನು ಮೀನ್ ಹಿಡಿತೀನಿ ಅಂತ. ಅರೆ, ಆ ಮೀನ್ ಹಿಡಿಯೋದು ಸರಿ, ಒಂದ್ ತೊಟ್ಟು ನೀರಿರಲ್ಲ ಅಲ್ಲಿ ಕೆರೆನಲ್ಲಿ. ಇವ್ನು ಮೀನ್ ಹಿಡಿತೀನ ಅಂತ ಕುಳಿತಿರ್ತಾನೆ. ಎಲ್ಲರೂ ನಗಾಡ್ತಿರ್ತಾನೆ. ನೀವು ಹುಚ್ಚ ಅಂತ ಹೇಳಿದ್ರಲ್ಲ, ಅವ್ನು ನನ್ನಂತಾನೆ ಹುಚ್ಚ ಇರಬೇಕು, ಕುಳಿತಿದ್ದಾನೆ. ಎಲ್ಲ ನಗಾಡ್ತಿದ್ರು, ಇವನು ಏನ್ ನೀರ್ ಇಲ್ದಿರಕೆನಲ್ಲಿ ಮೀನೇನಪ್ಪ ಹಿಡಿತಾನೆ ಇವನು ಅಂತ ಹೇಳಿ. ಆಮೇಲೆ ಇವೆಲ್ಲ ನಗಾಡ್ತಿದ್ರಲ್ಲ, ಶಿವ ಪಾರ್ವತಿನೇ ಭೂಲೋಕಕ್ಕೆ ಬಂದ್ರಂತೆ. ಯಾರು ನೋಡನಿರೋ ಅವ್ನು ಮಹಾ ಹುಚ್ಚ ಅಂತ ಹೇಳಿ. ಬಂದ್ ನೋಡಿದ್ರೆ ಅವ್ನು ಕೇಳ್ತಾನಂತೆ, ಏನು ಬಂದದ್ದು ಅಂತ. ಈಶ್ವರ ಕೇಳ್ತಾನೆ, ಅಲ್ಲಪ್ಪ ನೀರಿಲ್ದಿರೋ ಕೆರೆ ಮೇಲೆ ಕುತ್ಕೊಂಡು ಮೀನ್ ಹಿಡಿತೀನಿ ಅಂತ ಕೂತಿದ್ಯಲ್ಲ, ಎಲ್ಲ ಸಿಡಿತೀಯ ನೀನು? ಇಲ್ಲ ನೋಡಿ, ಅಲ್ಲಿ ಮೋಡ ಇದೆ, ಮಳೆ ಬರುತ್ತೆ, ನಾನು ಮೀನ್ ಹಿಡಿಯೋನೆ. ಇವ್ರಿಗೆ ಕೋಪ ಬರುತ್ತೆ ಶಿವನಿಗೆ, ಇರೋ ಮಗನೆ ಮಾಡ್ತೀನಿ ನಿನಗೆ, ನಾನ್ ತಾನೇ ಮಳೆ ಬರ್ಸೋನು ಅಂತ ದೇವೇಂದ್ರನ್ ಕರೆದ್ಬಿಟ್ಟು, ನೋಡಪ್ಪ ದೇವೇಂದ್ರ, ನಾಳೆ ಯಾವುದೇ ಕಾರಣಕ್ಕೂ ಮಳೆ ಬರಬಾರ್ದು ಭೂಲೋಕದಲ್ಲಿ. ದೇವೇಂದ್ರ ಆಯ್ತು ಮಹಾಪ್ರಭು. ಅವನ ಸಹಾಯಕನ್ ಕರೆದ ಸಾರೋನ್ಗೆ, ನೋಡು ನಾಳೆ ಯಾವುದೇ ಕಾರಣಕ್ಕೂ ಭೂಲೋಕದಲ್ಲಿ ಮಳೆ ಆಗ್ಬಾರ್ದು. ಸರಿ ಸ್ವಾಮಿ, ಆರ್ಡರ್ ಮಾಡ್ತೀನಿ ಅಂತ ಇವನು ಸಾರ್ಕೊಂಡ್ ಬಂದ. ನೋಡಿದ್ರೆ ಮಾರನೇ ದಿನ ಮಳೆ ಉಯ್ದ್ಬಿಟ್ಟಿದೆ, ಕೆರೆ ತುಂಬೋಗ್ಬಿಟ್ಟಿದೆ, ಮೀನ್ ಹಿಡಿದೇ ಬಿಟ್ಟ ಇವನು. ಶಿವನಿಗೆ ಕೋಪ ಬಂದ್ಬಿಡ್ತು. ದೇವೇಂದ್ರ ಬಾಯಿಲಿ, ನಿನ್ನ ಮೊದ್ಲು ಕೆಲಸದಿಂದ ಡಿಸ್ಮಿಸ್ ಮಾಡ್ಬೇಕು. ಅಲ್ಲ, ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು ಅಲ್ವಾ? ನಾನು ಕರೆಕ್ಟ್ ಆಗಿ ಮಾಡಿದ್ದೀನಲ್ಲ ಸ್ವಾಮಿ, ಮಳೆ ಉಯಿಸಿಲ್ಲಲ್ಲ. ನಿನ್ ತಲೆ ಅಲ್ಲಿ ನೋಡು, ಮಳೆ ಉಯ್ದಲ್ಲ, ಅವ್ನು ಮೀನ್ ಹಿಡಿದವನು ಕೂರ್ತವನಲ್ಲಿ. ಯಾರು ನಿನ್ಗೆ ಹೇಳಿದ್ದು? ಅವನು ಯಾರಿಗೂ ಹೇಳಿದ್ನಲ್ಲ, ಅವನ್ನ ಕರೆದ. ಬಾರಪ್ಪ ಇಲ್ಲಿ ಸಹಾಯಕ, ನಾನು ಹೇಳಿದ್ದೇನು ಮಳೆ ಉಯಿಸ್ಬೇಡ ಅಂತ. ನೀನ್ ಹೆಂಗ್ ಮಳೆ ಉಯಿಸ್ಬಿಟ್ಟೆ? ನೋಡಲ್ಲಿ ಮೀನ್ ಹಿಡಿದವನವನು ಅಂತ. ಇವನು ಗಾಬರಿ ಆಗ್ಬಿಟ್ಟ. ಹೌದಲ್ಲ, ನಾನು ಎಲ್ಲರಿಗೂ ಹೇಳಿದ್ದೆ. ಒಂದ್ಸರಿ ನೆನ್ಸ್ಕೊಳ್ಳೋ, ಎಲ್ರಿಗೂ ಹೇಳಿದ್ದೆ. ಅತ್ತೆ, ಚಿತ್ತೆ, ಸ್ವಾತಿ, ಧರಣಿ, ಭರಣಿ ಎಲ್ಲ ಮಳೆಗೂ ಹೇಳಿದ್ದೆ. ಎಲ್ಲ ಮಳೆಗೂ ಹೇಳಿದ್ದೆ. ಅಯ್ಯೋ ಸ್ವಾಮಿ, ಈ ಕುರುಡು ಚಿತ್ತೆ ಮಳೆಗೆ ಹೇಳೋದ್ ಮರ್ತು ಬಿಟ್ಟಿದ್ನಲ್ಲ. ಗೊತ್ತಾ ನಿಮಗೆ? ಅತ್ತೆ, ಚಿತ್ತೆ, ಸ್ವಾತಿ, ವಿಷಾತಿ, ಧರಣಿ, ಭರಣಿ ಮಳೆಗಳೆಲ್ಲ ಇದೆಯಲ್ಲ, ಹಿಂಗೆ ಒಂದು ಕುರುಡು ಚಿತ್ತೆ ಮಳೆ ಅಂತ ಇದೆ. ಅದೇನ್ ಮಾಡುತ್ತೆ ಅಂತಂದ್ರೆ, ಇಲ್ಲಿ ಉಯ್ತಾ ಇದ್ರೆ ಅಲ್ಲೇ ಉಯ್ತಾ ಇರುತ್ತದು. ಈ ಹಳ್ಳಿಗಳಿಗೆ ಗೊತ್ತಿರುತ್ತೆ. ಈ ಒಂದು ಹೊಲದಲ್ಲಿದ್ರೆ ಅರ್ಧ ಹೊಲಕ್ಕೆ ಉಯ್ತಾ ಇರ್ತದೆ, ಇನ್ನು ಅರ್ಧ ಹೊಲಕ್ಕೆ ಮಳೆನೇ ಒಯ್ಯಲ್ಲ. ಅದು ಕುರುಡು ಚಿತ್ತೆ. ಇವನೇನ್ ಅನ್ಕೊಂಡಿದ್ದಿ, ಏನ್ ಕುರುಡು ಚಿತ್ತೆ ಮಳೆ ಏನ್ ಮಹಾ ಮಾಡ್ತದ ಬಿಡು ಅಲ್ವಾ ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡಿದ್ದ. ಸೊ ನೋಡಿದ್ರ, ಅದಕ್ಕೋಸ್ಕರ ಯಾರನ್ನೂ ತಿರಸ್ಕಾರ ಮಾಡಂಗಿಲ್ಲ. ಆ ಕುರುಡು ಚಿತ್ತೆ ಮಳೆಯಿಂದನೇ ಶಿವನ ಆದೇಶನೇ ಉಲ್ಲಂಘನೆ ಆಗೋಯ್ತಲ್ಲ. ಅದರಿಂದ ನೋಡಿ,
ಈ ಜನಪದರ ಬದುಕು ಆ ಒಟ್ಟು ಕುಟುಂಬದಲ್ಲಿದ್ದಾಗ ಎಲ್ಲರೂ ಮುಖ್ಯರಾಗಿರ್ತಿದ್ರು. ಇಲ್ಲಿ ಯಾರು ಅಮುಖ್ಯರಲ್ಲ, ಎಲ್ಲರೂ ಮುಖ್ಯರು ಅನ್ನೋ ಒಂದು ಕುಟುಂಬ ತುಂಬಾ ಚೆನ್ನಾಗಿ ಇರ್ತಿತ್ತು. ನಾವೆಲ್ಲ ಕೋಲಾಟದ ಪದ ಆಡ್ತಿದ್ವಿ, ಒಟ್ಟು ಊರಿನವರೆಲ್ಲ ಸೇರ್ಕೊಂಡು ಹಬ್ಬಗಳು ಮಾಡ್ತಿದ್ವಿ. ಅದು ಆ ಜನಪದ ಸಂಸ್ಕೃತಿನಲ್ಲಿ ನಾವು. ಮುನಿರಾಜ್ ಅವರೇ, ನೀವು ಸಾವಿರಾರು ಜನಪದ ಹಾಡುಗಳನ್ನ ಹಾಡಿದ್ದೀರಿ. ಅದರಲ್ಲಿ ನಿಮ್ಮ ನೆಚ್ಚಿನ ಹಾಡು, ಇವತ್ತಿನವರೆಗೂ ಕೂಡ ಈ ಹಾಡು ನನಗೆ ಬಹಳ ಪ್ರಿಯ ಅಂತೇಳಿ ಅನ್ಸಿದ್ರೆ ಯಾವ ಹಾಡು? ನಮಗನ್ನ ಹಾಡ್ಬೋದಾ? ಎಲ್ಲ ಹಾಡುಗಳು ಇಷ್ಟನೇ ನನಗೆ. ಹಾಡೋರ್ಗೆ ಯಾವ ಹಾಡು ಈ ಹಾಡು ಅಂತಿಲ್ಲ, ಆದ್ರೆ ಬೆಲ್ ಬಾಟಮ್ ಚಿತ್ರದಲ್ಲಿ ನಾನೇ ಹಾಡದಂತ ಹಾಡು ಎಲ್ಲರೂ ಇಷ್ಟಪಡೋದು ಹಾಡೋದು ಆದಿಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಅನ್ನೋ ಗೀತೆಯನ್ನ ಹಾಡ್ತೀನಿ. ಆದಿಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ಮಂಟೇದಲಿಂಗು ಬನ್ಯೋ ಅಯ್ಯ ಪದವನಾಡೋರ್ ನಾಲ್ಗೆ ಮ್ಯಾಲೆ ಬಂದೊದಗೋ ಘನ ನೀಲಿ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ ಆದಿಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ಮಂಟೇದಲಿಂಗು ಬನ್ಯೋ ಅಯ್ಯ ಬಾರದ ಪಾವಾಡಕ್ಕೆಲ್ಲ ಬಂದೊದಗೋ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ 12 ಕಂಡುಗ ಭಂಗಿ ಸೊಪ್ಪ ತರಿಸಿ 6 ಕಂಡುಗ ಹಸಿ ಸುಣ್ಣ ಬೆರೆಸಿ ಅಯ್ಯ ಸಿದ್ಧಪಡಿಸಿದ ರಸವೋ ಅದು ನಾಗರಾಜನ ಇಸವೋ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ ಅಯ್ಯ ಸಿದ್ಧ ಸಿದ್ಧರಿಗೆಲ್ಲ ನೀವು ಅತಿ ಮುದ್ದು ಘನ ನೀಲಿ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ. ಆದಿ ಒಳಗಣ್ಣ ಜ್ಯೋತಿ ಬೀದಿ ಒಳಗಣ್ಣ ಜ್ಯೋತಿ ಬಡವರ ಮನೆಗೂ ಜ್ಯೋತಿ ಬಲ್ಲಿದರ ಮನೆಗೂ ನೀ ಜ್ಯೋತಿ ಹೆತ್ತ ಮನೆಗೂ ನೀ ಜ್ಯೋತಿ ಸತ್ತವರ ಮನೆಗೂ ನೀ ಜ್ಯೋತಿ ಅಯ್ಯ ಹಾಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಕೇಳಪ್ಪ ನನ್ನ ಕಂದ ಕೇಳಪ್ಪ ನನ್ನ ಕಂದ ನೀಲಿ ಸಿದ್ದಪ್ಪಾಜಿ 7 ವರ್ಷದ ಬಾಲೆ ಋತುಮತಿಯಾಗಬೇಕು 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳಿರಬೇಕು ಜೋಡಿ ತೊಟ್ಲ ಕಟ್ಟಿಕೊಂಡು ಜೋಗುಳ ಹಾಡಬೇಕು ಅಯ್ಯ ಅತ್ತೆ ಮಾತು ಹಿಂದಾಗಬೇಕು ಸೊಸೆಯ ಮಾತು ಮುಂದಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಗದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಅದು ಅಲ್ಲದೆ ನನ್ನ ಕಂದ ಅದು ಅಲ್ಲದೆ ನನ್ನ ಕಂದ ನೀಲಿ ಸಿದ್ದಪ್ಪಾಜಿ ನಾಳೆ ಕಲಿಯುಗದಲ್ಲಿ ಏನಾಗುತ್ತಪ್ಪ ನಾಳೆ ಕಲಿಯುಗದಲ್ಲಿ ಅಪ್ಪಾಜಿ ನಾಳೆ ಕಲಿಗಾಲದಲ್ಲಿ ಏನಾಗುತ್ತಪ್ಪ ಕಂದ ನಾಳೆ ಕಲಿಗಾಲದಲ್ಲಿ ನೀನ್ ನೋಡ್ಬಾರ್ದು ನೋಡ್ತೀಯ ಕೇಳಬಾರ್ದು ಕೇಳ್ತೀಯ ಮಾಡಬಾರ್ದು ಮಾಡ್ತಾರೆ ಕಂದ ಕಲಿಗಾಲದಲ್ಲಿ ಜನ ಅಂತಾರೆ ಅಪ್ಪಾಜಿ ಏನ್ ಮಾಡ್ತಾರಪ್ಪಾಜಿ ನೋಡ್ಬಾರ್ದು ನೋಡೋದು ಕೇಳಬಾರ್ದು ಕೇಳೋದು ಮಾಡಬಾರ್ದು ಏನ್ ಮಾಡ್ತಾರಪ್ಪಾಜಿ ಅಂತ ಕೇಳ್ತಾನೆ ಒಬ್ಬ ಗಂಡು ಮಗ ತನ್ನ ಹೆಂಡತಿಯನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ತನ್ನ ಹೆಂಡತಿಯನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ತಾಯಿಯನ್ನ ನಡೆಸ್ಕೊಂಡು ತಾಯಿಯ ತಲೆ ಮೇಲೆ ತನ್ನ ಹೆಂಡತಿಯ ಚಪ್ಪಲಿಯನ್ನು ಇಡಿಸ್ಕೊಂಡು ನಡೆಸ್ಕೊಂಡು ಬರ್ತಾನೆ ಕಂದ ಕಲಿಗಾಲ ಅದು ವಿಷದ ಗಾಳಿಯನ್ನು ಕುಡಿತೀವಿ ವಿಷದ ಊಟವನ್ನು ತಿಂತೀವಿ ಹೆಣದ ರಾಶಿಯನ್ನು ಒಟ್ಟೊಟ್ಟಿಗೆ ಮುಚ್ತೀವಿ ಅಣ್ಣ ತಂಗಿ ಮದುವೆ ಆಗ್ತಾರೆ ಕಂದ ಅದಕ್ಕೆ ಮೈದನ ತಾಯಿ ಮೇಲೆ ಮಗ ಅತ್ಯಾಚಾರ ಮಾಡ್ತಾನೆ ಕಂದ
ಇದು ಕಲಿಗಾಲ. ಅದು ಅಲ್ಲದೆ ನನ್ನ ಕಂದ, ನಾಳೆ ಕಲಿಯುಗದಲ್ಲಿ ಕೇಳಪ್ಪ ನನ್ನ ಮಗನೇ ನೀಲಿ ಸಿದ್ದಪ್ಪಾಜಿ, ಅಡ್ಡ ಬೆಟ್ಟಗಳ ಕಿತ್ತು ಹೊಲಗದ್ದೆ ಮಾಡಬೇಕು, ಗುಲಗಂಜಿಯಲ್ಲಿನ ಕೆಂಪು ಇಳಿತಾನೆ ಬರಬೇಕು, ಆರಕ್ಕೇರಿದ ಹೆಂಗ್ಸು ಮೂರಕ್ಕಿಳಿಯಬೇಕು, ಮೂರಕ್ಕಿಳಿಯೋ ಮುಂಚೆ ಅರೆಗಣ್ಣು ಕಾಣಬೇಕು, ಮಕ್ಕಳಿಲ್ಲದ ಬಂಜೆ ಮಕ್ಕಳ ಹೆರಬೇಕು, ಬೀದಿಲಿ ಬಿದ್ದಿರೋ ಮಕ್ಕಳು ಗದ್ದುಗೆ ಏರಬೇಕು, ಅಣ್ಣನ ಚಂದವ ನಾಳೆ ತಂಗಿನೇ ನೋಡಬೇಕು, ಅತ್ತಿಗೆಯನ್ನು ಮೈದನ ಮದುವೆಯಾಗಬೇಕು, ಅಯ್ಯ ತಾನು ತಂದ ಸೊಸೆಯ ನಾಳೆ ಮಾವನೇ ಮದುವೆ ಆಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ, ಗುರುಲಿಂಗಯ್ಯ ದಯ ಮಾಡೋ, ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಪಾಪ. ಸಿದ್ದಯ್ಯ ಸ್ವಾಮಿ ಬನ್ನಿ, ಸಿದ್ದಯ್ಯ ಸ್ವಾಮಿ ಬನ್ನಿ, ಸಿದ್ದಯ್ಯ ಸ್ವಾಮಿ ಬನ್ನಿ. ವಾವ್.